ನೀವಾ? ಎಸ್, ಇಟ್ಸ್ ಮೀ. ಒಂದು ಕಾರ್ ಬಂದಿದ್ದು ನೋಡ್ದೆ, ಅದಕ್ಕೆ ವಾಪಸ್ ಬಂದೆ. ತುಂಬ ಹೊತ್ತಿಂದ ಬಾಗಿಲು ತಡೆದೆ, ಬೆಲ್ ಹೊಡೆದೆ, ದೇರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ದಿಸ್ ವಿಂಡೋ ವಾಸ್ ಓಪನ್. ಅದಕ್ಕೆ ಅಲ್ಲಿಂದ ಒಳಗೆ ಬಂದೆ. ಎಲ್ಲಿ ನಿಮ್ಮ ಹಸ್ಬೆಂಡ್ ಕಾಣ್ತಿಲ್ಲ, ಕರೀರಿ. ಮಿಸ್ಟರ್ ಶಂಕರ್. ಶಂಕಿ ಇಸ್ ನಾಟ್ ಹ್ಯೋ. ಅವರಿನ್ನೂ ಬಂದಿಲ್ಲ. ಆ್ಯಕ್ಚುಲಿ ನೀವು ಒಳಗಡೆ ಬರ್ತಿದ್ದೀರಾ ಅಥವಾ ಹೊರಗೆ ಹೋಗ್ತಿದ್ದೀರಾ? ಸೊ ಯು ಆರ್ ಅಕ್ಯೂಸಿಂಗ್ ಎ ಪೊಲೀಸ್ ಆಫೀಸರ್? ನೋ ಸರ್, ಐ ವಾಸ್ ಜಸ್ಟ್. ನಿಮ್ಮ ಹೆಸರೇನು? ಅನು. ಓಕೆ ಮಿಸಸ್ ಅನು, ನ್ಯಾಯವಾಗಿ ನೋಡಬೇಕು ಅಂದರೆ ನಾನು ನಿಮ್ಮನ್ನ ಸರ್ಚ್ ಮಾಡಬೇಕಿತ್ತೀಗ. ನಿಮ್ಮ ಹಸ್ಬೆಂಡಿಗೆ ಮರ್ಯಾದೆ ಕೊಟ್ಟು ನಾನು ಸುಮ್ಮನೆ ಇದ್ದೀನಿ. ಸರ್, ಯಾಕೆ ಸರ್ಚ್ ಮಾಡ್ತಿದ್ದೀರಾ ಅಂತ ತಿಳ್ಕೊಬೋದಾ? ಏನು ಗೊತ್ತಿಲ್ದಿರೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ? ಇಲ್ಲ, ನನಗೆ ನಿಜವಾಗ್ಲೂ ಐ ಡೋಂಟ್ ನೋ. ಇವತ್ತು ನಿಮ್ಮ ಹಸ್ಬೆಂಡ್ ಪೋಕರ್ ಆಡಿದ್ದಾರೆ, ಅದು ಗೊತ್ತಾ? ಬಂಡಲ್ ಗಟ್ಲೆ ಹಣನ ಗೆದ್ದಿದ್ದಾರೆ, ಅದ್ರ ಬಗ್ಗೆ ನನಗೆ ಗೊತ್ತು. ದುಡ್ಡು ಗೆದ್ದಿದ್ರೆ ಐ ಡೋಂಟ್ ಕೇರ್, ಬಟ್ ದಟ್ ಮನಿ, ಆ ಹಣ ಗೆದ್ದಿರೋ ರೀತಿ ಸರಿಯಾಗಿಲ್ಲ. ವಿ ಹ್ಯಾವ್ ಇನ್ಫಾರ್ಮೇಶನ್ ದಟ್ ಇಟ್ ಈಸ್ ಡರ್ಟಿ ಮನಿ, ಹವಾಲಾ, ಟೆರರಿಸಮ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸರ್, ಆರ್ ಯು ಗೋಯಿಂಗ್ ಟು ಅರೆಸ್ಟ್ ಮೈ ಹಸ್ಬೆಂಡ್? ಅರೆಸ್ಟ್ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಸಿ ಮೇಡಮ್, ನಾನೊಬ್ಬ ಸಾಮಾನ್ಯ ಪೊಲೀಸ್ ಆಫೀಸರ್. ಗೌರ್ಮೆಂಟ್ ಕೊಡೋ ಸಂಬಳನ ತಗೊಂಡು ಈ ಕಾಲದಲ್ಲಿ ಹೇಗೆ ಜೀವನ ಮಾಡೋಕ್ಕಾಗುತ್ತೆ? ಅದಕ್ಕೆ ನಿಮ್ಮ ಹಸ್ಬೆಂಡ್ ಹತ್ರ ಒಂದು ಡೀಲ್ ಮಾತಾಡೋಣ ಅಂತ ಬಂದ. ಇಬ್ಬರಿಗೂ ಯೂಸ್ಫುಲ್ ಆಗಿರುತ್ತೆ. ಈಗ ನಿಜ ಹೇಳಿ, ಒಳಗ್ ತಾನೇ ಇದ್ದಾರೆ? ನೋ ಸರ್, ಅವರಿಲ್ಲಿಲ್ಲ. ನೀವು ನನಗೆ ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟರೆ ಅವರು ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳ್ತೀನಿ. ರೇಂಜ್ ಸಿಗದೆ ಇರುವಂಥ ಜಾಗ, ಕೂ ಕರೆದಿಲ್ಲ ಅಂದರೆ ಅಲ್ಲಿಂದ ಬರೋದಕ್ಕೆ ಆಗಲ್ಲ. ಅದು ನಿಮಗೇನೆ ಸಮಸ್ಯೆ ಆಗುತ್ತೆ. ಯಾಕೆ ಸುಮ್ಮನೆ, ನಾನಿಲ್ಲೇ ವೆಯ್ಟ್ ಮಾಡ್ತೀನಿ. ಓಕೆ ಸರ್? ಹಾಗಲ್ಲ ಸರ್, ನಾನಿಲ್ಲಿ ಒಬ್ಬಳೇ ಇರೋದು, ಮತ್ತೆ ಲೇಟ್ ಕೂಡ ಆಗಿದೆ. ಕಾವಲಿಗೆ ಪೊಲೀಸ್ ಆಫೀಸರ್ ಇದ್ರೆ ಒಳ್ಳೇದೇ ತಾನೆ. ಯಾರು ಇಲ್ಲದೆ ಇರೋ ಜಾಗ ಬೇರೆ, VIP ಪ್ರೊಟೆಕ್ಷನ್ ಥರ ಇರುತ್ತೆ. ಸರ್, ನಾನಿಲ್ಲಿ ಓಕೆ ಆಗಿದ್ದೀನಿ, ಮತ್ತೆ ಟ್ರೈನ್ ಆಗಿರೋ 2 ಡಾಗ್ಸ್ ಬೇರೆ ಇದೆ. ಸೊ ಅಲ್ಲ, ನೀವು ಬರಬೇಕಾದ್ರೆ ಆ ಡಾಗ್ಸ್ ಹೇಗೆ ನನ್ನ ಒಳಗೆ ಬಿಡ್ತು ಅಂತ ನೋಡ್ತಾ ಇದ್ದೀರಾ? ಐ ನೋ ಹೌ ಟು ಹ್ಯಾಂಡಲ್ ಡಾಗ್ಸ್. ಸ್ವಲ್ಪ ದಿನ ಡಾಗ್ ಸ್ಕ್ವಾಡಲ್ಲಿದ್ದೆ. ಆದರೂ ನಿಮ್ಗೆ ಯಾಕೆ ತೊಂದರೆ ಅಲ್ವಾ ಸರ್? ನೀವು ಹೋಗಿ ನಾಳೆ ಬನ್ನಿ ಪ್ಲೀಸ್. ನನ್ನಿಂದ ನಿಮಗೆ ಯಾವುದೇ ಸಮಸ್ಯೆ ಬರಲ್ಲ ಮ್ಯಾಮ್. ಆದರೆ ನಿಮ್ಮ ಹಸ್ಬೆಂಡ್ನ ಮೀಟ್ ಮಾಡದೆ ನಾನು ಇಲ್ಲಿಂದ ಹೋಗಲ್ಲ. ಐ ಹ್ಯಾವ್ ಟೋಲ್ಡ್ ಯು ದಟ್ ಸ್ಟ್ರೈಕಿಂಗ್ ಡೀಲ್ ಈಸ್ ನೌ ಗುಡ್ ಫಾರ್ ಬೋತ್ ಆಫ್ ಅಸ್. ಬೆಳಿಗ್ಗೆನೆ ಡಿಪಾರ್ಟ್ಮೆಂಟಿಂದ ಬೇರೆ ಯಾರಾದರೂ ಬಂದರು ಅಂದರೆ ಕತೆ ಬೇರೆ ಥರ ಆಗುತ್ತೆ. ಸೊ ರಿಲ್ಯಾಕ್ಸ್ ಆ್ಯಂಡ್ ಗೋ ಗೆಟ್ ಮೀ ಎ ಕಾಫಿ ಪ್ಲೀಸ್. ಕಾಫಿ ಪ್ಲೀಸ್ ಮೇಡಮ್. ಕಳ್ಳನ್ ಥರ ಬಂದ್ಬಿಟ್ಟು ಕಾಫಿ ಬೇರೆ ಕೇಳ್ತಿದ್ದಾನೆ. ಫಿಲ್ಟರ್ ಕಾಫಿ ಇಸ್ ಓಕೆ ಮ್ಯಾಮ್. ಏನ್ ಮನೆ ಇದು, ಎಂತ ಲೈಫ್ ಸ್ಟೈಲ್. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು.
ಒಬ್ಬ ಪೊಲೀಸ್ ಸ್ಥಳದಲ್ಲಿ ಸತ್ತು ಇನ್ನೋರ್ವ ಪೊಲೀಸ್ ಎಸ್ಕೇಪ್ ಆಗಿದ್ದಾನೆ. ಈ ಘಟನೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿದೆ. ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ನ ಇನ್ನೋರ್ವ ಕಲೀಗ್ನಿಂದಲೇ ಈ ಕೊಲೆ ಮಾಡಲಾಗಿದೆ. ಈ ಘಟನೆಯಿಂದ ಎಲ್ಲರೂ ಭಯಭೀತರಾಗಿದ್ದಾರೆ. ಬಾಬು ಥಾಮಸ್ ಎನ್ನುವಂತಹ ವ್ಯಕ್ತಿ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಅದೇ ಪೊಲೀಸ್ ಸ್ಟೇಷನ್ ನ ಸ್ಪೆಷಲ್ ಬ್ರಾಂಚ್ ಪೊಲೀಸ್ ಆಫೀಸರ್ ಗನ್ ನಿಂದ ಶೂಟ್ ಮಾಡಿ ಕೊಲೆ ಮಾಡಲಾಗಿದೆ. ಬಾಬು ಥಾಮಸ್ ಎನ್ನುವವರಿಗೆ ಒಂದ್ ಕಡೆ ಬ್ಲೀಡಿಂಗ್ ಆಗ್ತಾ ಇದ್ರೆ, ಇನ್ನು ಇಬ್ಬರು ಅವರ ಕೊಲೀಗಾದಂತಹ ಸೆಂಥಿಲ್ ಕುಮಾರ್ ಮತ್ತು ರಾಮಮೂರ್ತಿ ಅವರನ್ನ ಶೂಟ್ ಮಾಡಲಾಗಿದೆ. ಇನ್ನೋರ್ವ ಪೊಲೀಸ್ ಆಫೀಸರ್ ಗನ್ ಜೊತೆ ಎಸ್ಕೇಪ್ ಆಗಿದ್ದಾನೆ. ಬಾಬು ಥಾಮಸ್ ಎನ್ನುವವರು ಸ್ಥಳದಲ್ಲೇ ಅಸುನೀಗಿದ್ದಾರೆ. ಇನ್ನು ಇಬ್ಬರು ಪೊಲೀಸ್ ಆಫೀಸರ್ ಗಳನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಘಟನೆಯಲ್ಲಿ ಭಾಗಿಯಾದ ವ್ಯಕ್ತಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮಲ್ಲೇಶ್ವರ, ಸದಾಶಿವನಗರ, ಯಲಹಂಕ ಮತ್ತು ಕನಕಪುರ ರಸ್ತೆಗಳಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದ್ದು, ಮಾನಸಿಕ ರೋಗದಿಂದ ಬಳಲ್ತಾ ಇದ್ದು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಚಿಕಿತ್ಸೆ ಪೂರ್ಣಗೊಳ್ಳುವುದರ ಮುಂಚೆನೆ ಈ ಕೊಲೆಯನ್ನ ಈ ಕೊಲೆ ಮಾಡೋದಕ್ಕೆ ಅದು ಕೂಡ ಒಂದು ಕಾರಣವಾಗಿದೆ. ಪೊಲೀಸರ ಅಜಾಗರೂಕತೆಯಿಂದ ಜನರು ಭಯ. ಅವನ ಕೈಯಲ್ಲಿ ಗನ್ ಇರೋದ್ರಿಂದ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರಬೇಕು ಅಂತ ಪೊಲೀಸ್ನವರು ಮನವಿ ಮಾಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳಲು ಕೂಡ ಮನವಿ ಮಾಡಿದ್ದಾರೆ. ಬಾಬು ಥಾಮಸ್ ನನ್ನ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಇನ್ನು ಈ ಕೊಲೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಒಬ್ಬ ರೆಸ್ಪಾನ್ಸಿಬಿಲಿಟಿ ಪೊಲೀಸ್ ಆಗಿ ಈ ರೀತಿಯಾಗಿ ಹೇಗೆ ನಡ್ಕೊಳ್ಳೋಕೆ ಸಾಧ್ಯ ಅನ್ನೋದನ್ನ ಕೂಡ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಭಯಭೀತರಾಗಿದ್ದಾರೆ. ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಕೊಲೆ ನಡೆಸುವುದಕ್ಕೆ 4 ಜನ ನೇಮಕ ಮಾಡಲಾಗಿದೆ. ಅವನಿರೋ ಜಾಗ ಕೂಡ ನಿಮ್ ಕೈಯಲ್ಲಿ ಕಂಡುಹಿಡಿಯಕ್ಕಾಗಲ್ಲ. ಆದ್ರಿಂದ ಸುತ್ತಮುತ್ತ ಇರುವಂತಹ CCTV ಫುಟೇಜ್ ಅನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಯು ನೆವರ್ ಗೋನಾ ಕ್ಯಾಚ್ ಹಿಮ್.